ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು. ಓದು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಸಿಆರ್ಪಿ ಅವರು ತಮ್ಮ ವೈಯಕ್ತಿಕ ಲಾಗಿನ್ ಆಗಿ ತಮ್ಮ ವ್ಯಾಪ್ತಿಯ ಶಾಲೆಗಳ ಬೇಸ್ಲೈನ್, ಮಿಡ್ಲೈನ್ ಮತ್ತು ಎಂಡ್ಲೈನ್ ಆನ್ಲೈನ್ ಎಂಟ್ರಿಯ ರಿಪೋರ್ಟ್ ಅನ್ನ ನೋಡಬಹುದು. 4 ಮತ್ತು 5ನೇ ತರಗತಿಯ ಓದು ಕರ್ನಾಟಕದ ತರಗತಿಗಳನ್ನ ವೀಕ್ಷಣೆ ಮಾಡಿರುವ ಮಾಹಿತಿಯನ್ನ ಯಾವ ರೀತಿಯಾಗಿ ಎಂಟ್ರಿ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೆಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ಇನ್ಮುಂದೆ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತವೆ. ಆ ವಿಡಿಯೋಗಳನ್ನ ನೀವು ತಕ್ಷಣಕ್ಕೆ ನೋಡಬಹುದು. ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದ್ರೆ ದಯವಿಟ್ಟು ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಕ್ಲಸ್ಟರ್ ಸ್ನೇಹಿತರಿಗೆ ಶೇರ್ ಮಾಡ್ಕೊಳ್ಳಿ. ಸಿಆರ್ಸಿ ಲಾಗಿನ್ ಆಗಲು ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ನಲ್ಲಿ ಯಾವುದಾದರೂ ಒಂದು ವೆಬ್ ಬ್ರೌಸರ್ ಅನ್ನ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ sts.karnataka.gov.in /capital letter DSERT / ಅಂತ ಟೈಪ್ ಮಾಡಿ ಎಂಟ್ರಿ ಮಾಡಿ. ಅವಾಗ ನಿಮ್ಗೆ DSERT ಪ್ರೋಗ್ರಾಮ್ಸ್ ಅಂಡ್ ಆಕ್ಟಿವಿಟೀಸ್ ಅನ್ನುವ ಒಂದು ಲಾಗಿನ್ ಪೇಜ್ ಬರುತ್ತೆ. ಇದರಲ್ಲಿ ನೀವು ಲಾಗಿನ್ ಆಗಲು ಇಲ್ಲಿರುವಂತಹ SATS ಯೂಸರ್ ಅನ್ನುವ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯೂಸರ್ ನೇಮ್ ಅನ್ನ ನೀವು SATS ಲಾಗಿನ್ ಆಗುವ ಸಂದರ್ಭದಲ್ಲಿ ಬಳಸುವಂತಹ ನಿಮ್ಮ CRC ಯ ಯೂಸರ್ ನೇಮ್ ಅನ್ನ ಇಲ್ಲಿ ಎಂಟ್ರಿ ಮಾಡಿ. ನಂತರ ಸೆಂಡ್ OTP ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ OTP ಬರುತ್ತೆ. ಆ ಒಂದು OTP ಅನ್ನ ಈ ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ. ನಂತರ ವೆರಿಫೈ OTP ಬಟನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಆದ ನಂತರ ನಿಮ್ಮ ಹೋಮ್ ಸ್ಕ್ರೀನ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ಸಪೋಸ್ ನೀವು ಮೊಬೈಲ್ ನಲ್ಲಿ ಲಾಗಿನ್ ಆಗಿದ್ರೆ ಈ ಒಂದು 3 ಗೆರೆಗಳುಳ್ಳ ಮೆನು ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಈ ಮೆನುಗಳು ಡಿಸ್ಪ್ಲೇ ಆಗ್ತವೆ. ಇದರಲ್ಲಿರುವಂತಹ ಓದು ಕರ್ನಾಟಕ ಮೆನು ಮೇಲೆ ಕ್ಲಿಕ್ ಮಾಡಿ. ಬೇಸ್ ಲೈನ್, ಮಿಡ್ ಲೈನ್, ಎಂಡ್ ಲೈನ್ ಆನ್ಲೈನ್ ಎಂಟ್ರಿ ಮಾಡಿರುವ ರಿಪೋರ್ಟ್ ನೋಡಲು ಇದರಲ್ಲಿರುವಂತಹ ಓದು ಕರ್ನಾಟಕ ಮಾನಿಟರಿಂಗ್ ರಿಪೋರ್ಟ್ ಮೆನು ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಈ ರೀತಿಯ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನಿಮ್ಮ ಕ್ಲಸ್ಟರ್ ವ್ಯಾಪ್ತಿಗೆ ಬರುವಂತಹ ಎಲ್ಲ ಶಾಲೆಗಳ ಮಾಹಿತಿ ಈ ಒಂದು ಟೇಬಲ್ ನಲ್ಲಿ ಡಿಸ್ಪ್ಲೇ ಆಗುತ್ತೆ. ಮತ್ತು ಈ ಒಂದು ಟೇಬಲ್ ನಲ್ಲಿ ಶಾಲೆಯ ನೇಮ್ ಮತ್ತು ಡೈಸ್ ಕೋಡ್ ಹಾಗೂ ಎಂಟ್ರಿ ಸ್ಟೇಟಸ್ ನಿಮ್ಗಿಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಹಾಗೆ ನೀವು ಆ ಒಂದು ವೈಯಕ್ತಿಕ ಶಾಲೆಯ ನೇಮ್ ಮೇಲೆ ಟ್ಯಾಪ್ ಮಾಡಿದಾಗ ಆ ಶಾಲೆಯವರು 4 ಮತ್ತು 5ನೇ ತರಗತಿಯ ಬೇಸ್ ಲೈನ್, ಮಿಡ್ ಲೈನ್, ಎಂಡ್ ಲೈನ್ ಆನ್ಲೈನ್ ಎಂಟ್ರಿಯನ್ನ ಮಾಡಿದಾರ ಇಲ್ವಾ ಅನ್ನೋದನ್ನ ನೀವಿಲ್ಲಿ ನೋಡಬಹುದು. ಸಪೋಸ್ 1 ಇತ್ತು ಅಂತಂದ್ರೆ ಅದನ್ನ ಎಂಟ್ರಿ ಮಾಡಿದ್ದಾರೆ ಅಂತ ಅರ್ಥ. 0 ಇತ್ತು ಅಂತಂದ್ರೆ ಅದನ್ನ ಎಂಟ್ರಿ ಮಾಡಿಲ್ಲ ಅಂತ ಅರ್ಥ. ಸೊ ಎಂಟ್ರಿ ಮಾಡದೇ ಇರುವಂತಹ ತರಗತಿ ಆಗಿರಬಹುದು ಅಥವಾ ಮೌಲ್ಯಮಾಪನ ಆಗಿರಬಹುದು, ಅದನ್ನ ನೀವು ಆ ಶಾಲೆಗೆ ಮಾಹಿತಿಯನ್ನ ನೀಡಿ ಎಂಟ್ರಿ ಮಾಡುವ ಹಾಗೆ ತಿಳಿಸಿದರೆ ಅದನ್ನ ಎಂಟ್ರಿ ಮಾಡ್ತಾರೆ. ಆದ್ರೆ ಎಂಟ್ರಿ ಸ್ಟೇಟಸ್ ನಿಮ್ಗಿಲ್ಲಿ ತೋರಿಸ್ತಾ ಇರುತ್ತೆ. ಯಾಕಂತಂದ್ರೆ ಅವರು ಅಟ್ಲೀಸ್ಟ್ ಯಾವ್ದಾದ್ರು ಬೇಸ್ ಲೈನ್ ಆಗಿರ್ಬೋದು, ಮಿಡ್ ಲೈನ್ ಆಗಿರ್ಬೋದು, ಎಂಡ್ ಲೈನ್ ಆಗಿರ್ಬೋದು, ಯಾವ್ದಾದ್ರು ಒಂದನ್ನ ಎಂಟ್ರಿ ಮಾಡಿದ್ರು ಕೂಡ ಎಂಟ್ರಿ ಸ್ಟೇಟಸ್ ನಲ್ಲಿ ಅಂತ ತೋರಿಸ್ತಾ ಇರುತ್ತೆ. ಹಾಗಾಗಿ ನೀವು ಆ ಇಂಡಿವಿಜುವಲ್ ಕ್ಲಿಕ್ ಮಾಡುವುದರ ಮೂಲಕ ಓಪನ್ ಮಾಡಿಕೊಂಡು ಅವರು ಎಂಟ್ರಿ ಮಾಡಿರುವ ರಿಪೋರ್ಟ್ ಅನ್ನ ನೀವಿಲ್ಲಿ ನೋಡಬಹುದು. ಅದೇ ರೀತಿ 4 ಮತ್ತು 5ನೇ ತರಗತಿಯ ಓದು ಕರ್ನಾಟಕಕ್ಕೆ ಸಂಬಂಧಿಸಿದ ತರಗತಿಯನ್ನ ವಿಸಿಟ್ ಮಾಡಿರ್ತೀರಿ. ಆ ಒಂದು ಮಾಹಿತಿಯನ್ನ ಎಂಟ್ರಿ ಮಾಡಲು ಈ ಮೆನುಗಳ ಪೈಕಿ ಕ್ಲಾಸ್ ರೂಮ್ ಅಬ್ಸರ್ವೇಷನ್ ಮೆನು ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ಫಾರ್ಮ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೀವು ಕ್ಲಸ್ಟರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೀವು ವಿಸಿಟ್ ಮಾಡಿರುವ ಡೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈಗಾಗಲೇ ನೀವು ವಿಸಿಟ್ ಮಾಡಿರೋದ್ರಿಂದ ಯಾವ ದಿನಾಂಕದಂದು ವಿಸಿಟ್ ಮಾಡಿದಿರಿ ಆ ಡೇಟ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಯಾವ ಶಾಲೆಗೆ ನೀವು ವಿಸಿಟ್ ಮಾಡಿದಿರಿ ಆ ಶಾಲೆಯನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈ ಒಂದು ಪ್ರೋಗ್ರಾಮ್ ಬಗ್ಗೆ ಮುಖ್ಯೋಪಾಧ್ಯಾಯರಿಗೆ ಗೊತ್ತಿದೆಯಾ ಅನ್ನೋ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನೀವು ವಿಸಿಟ್ ಮಾಡಿರುವ ಸಂದರ್ಭದಲ್ಲಿ ಓದು ಕರ್ನಾಟಕದ ಕ್ಲಾಸ್ ಬಗ್ಗೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಪೋಸ್ ನೀವು ಗೋಯಿಂಗ್ ಆನ್ ಮತ್ತು ಸ್ಟಾರ್ಟೆಡ್ ಓನ್ಲಿ ವೆನ್ ಐ ರೀಚ್ಡ್ ಅನ್ನೋ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಓದು ಕರ್ನಾಟಕದ ಟ್ರೈನಿಂಗ್ ಪಡೆದ ಶಿಕ್ಷಕರೇ ಆ ಒಂದು ತರಗತಿಯನ್ನ ಕಂಡಕ್ಟ್ ಮಾಡಿದ್ರಾ ಅನ್ನೋ ಆಪ್ಷನ್ ಅನ್ನ ಕೇಳುತ್ತೆ. ಅವಾಗ ನೀವು ಹೌದು ಅಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಯಾವ ತರಗತಿಯನ್ನ ಅಬ್ಸರ್ವ್ ಮಾಡಿದ್ರಿ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅಥವಾ ಎರಡೂ ತರಗತಿಯನ್ನ ಅಬ್ಸರ್ವ್ ಮಾಡಿದ್ರೆ ಎರಡೂ ತರಗತಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ತರಗತಿಗಳಿಗೆ ಸಂಬಂಧಪಟ್ಟ ಮಾಹಿತಿಯನ್ನ ಈ ರೀತಿಯಾಗಿ ಇಲ್ಲಿರುವಂತಹ ಎಲ್ಲಾ ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡಿ. ನಂತರ ತರಗತಿ ವೀಕ್ಷಣೆ ಮಾಡಿದ ನಂತರ ನೀವು ಪ್ರೊವೈಡ್ ಮಾಡಿರುವಂತಹ ಸಪೋರ್ಟ್ ಮಾಹಿತಿಯನ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಕ್ಲಾಸ್ ಅಬ್ಸರ್ವೇಷನ್ ಮಾಡಿ
ಮಾಡಿದ ನಂತರ ಟೀಚರ್ಗೆ ಏನ್ ಸಪೋರ್ಟ್ ಮಾಡಿದಿರಿ ಅನ್ನೋದನ್ನ ಇಲ್ಲಿ ಮಲ್ಟಿಪಲ್ ಆಪ್ಷನ್ ಗಳಿದಾವೆ. ಇದನ್ನ ನೀವು ಟಿಕ್ ಮಾಡುವುದರ ಮೂಲಕ ಮಾಹಿತಿಯನ್ನ ನೀಡಿ. ಅದೇ ರೀತಿ ಓದು ಕರ್ನಾಟಕ ತರಗತಿಯನ್ನ ನಡೆಸುವ ಸಂದರ್ಭದಲ್ಲಿ ಎನಿ ಚಾಲೆಂಜಸ್ ಅನ್ನ ಟೀಚರ್ ಅನ್ನುವ ಆಪ್ಷನ್ ನಲ್ಲಿ ನೀವು ಅಬ್ಸರ್ವ್ ಮಾಡುವ ಸಂದರ್ಭದಲ್ಲಿ ಕಂಡುಕೊಂಡಂತಹ ಡಿಫಿಕಲ್ಟೀಸ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇಲ್ಲ ಅದರ್ ಆಪ್ಷನ್ ಅನ್ನ ಚೂಸ್ ಮಾಡುವುದರ ಮೂಲಕ ನೀವು ಇಲ್ಲಿ ಎಂಟ್ರಿ ಮಾಡಬಹುದು. ಈ ರೀತಿಯಾಗಿ ನೀವು ವಿಸಿಟ್ ಮಾಡಿರುವಂತಹ ತರಗತಿಯ ಮಾಹಿತಿಯನ್ನ ಈ ಒಂದು ಫಾರ್ಮ್ ನಲ್ಲಿ ಎಂಟ್ರಿ ಮಾಡಿ ನಂತರ ಕೆಳಗಡೆ ಇರುವಂತಹ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇದೇ ರೀತಿ ಕ್ಲಾಸ್ ಅಬ್ಸರ್ವೇಷನ್ ಮೆನು ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಇದುವರೆಗೂ ನೀವು ವಿಸಿಟ್ ಮಾಡಿರುವಂತಹ ಓದು ಕರ್ನಾಟಕದ ತರಗತಿಯ ಮಾಹಿತಿಯನ್ನ ಈ ಒಂದು ಫಾರ್ಮ್ ನಲ್ಲಿ ಫಿಲ್ ಮಾಡುವುದರ ಮೂಲಕ ಸೇವ್ ಮಾಡಿ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ CRP ಅವರು ತಮ್ಮ ವೈಯಕ್ತಿಕ ಲಾಗಿನ್ ಆಗಿ ಬೇಸ್ ಲೈನ್, ಮಿಡ್ ಲೈನ್, ಎಂಡ್ ಲೈನ್ ಎಂಟ್ರಿ ರಿಪೋರ್ಟ್ ಅನ್ನ ಯಾವ ರೀತಿಯಾಗಿ ನೋಡಬೇಕು ಮತ್ತು ಇದುವರೆಗೂ ಅವರು ವಿಸಿಟ್ ಮಾಡಿರುವಂತಹ ಓದು ಕರ್ನಾಟಕಕ್ಕೆ ಸಂಬಂಧಿಸಿದ 4 ಮತ್ತು 5ನೇ ತರಗತಿಯ ವಿಸಿಟ್ ರಿಪೋರ್ಟ್ ಅನ್ನ ಯಾವ ರೀತಿಯಾಗಿ ಆನ್ಲೈನ್ ನಲ್ಲಿ ಎಂಟ್ರಿ ಮಾಡಬೇಕು ಅನ್ನೋದನ್ನ ತಿಳಿದುಕೊಂಡ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ. ಇಷ್ಟವಾದ್ರೆ ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.